ಎಲ್ಲರಿಗೂ ನಮಸ್ಕಾರ ಮತ್ತು SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇವಾಗ ನಾವು ಹೋಗ್ತಿದ್ದೀವಿ SP ರೋಡ್ಗೆ. ಸ್ವಲ್ಪ ಗಾಡಿಗೆ ಸ್ವಲ್ಪ ಮಾಡಿಫಿಕೇಷನ್ಸ್ ಆಗಬೇಕು. ಬೇಸಿಕ್ಲಿ ಫುಟ್ ರೆಸ್ಟು, ಆಮೇಲೆ ಇನ್ನೊಂದೆರಡು ಮೂರು ಐಟಮ್ ಎಲ್ಲ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 11 ಗಂಟೆ, ಆಟೋನಿಟಿ ಬಂದ್ಬಿಟ್ಟು 11:15 ಓಪನ್ ಆಗುತ್ತಂತೆ. ಸೊ ಟೈಮಿಂಗ್ ಪ್ರಕಾರ ಕರೆಕ್ಟ್ ಆಗಬೇಕಲ್ಲ ರೀಚ್ ಆಗೋಕ್ಕೆ. ಇಷ್ಟು ದಿನ ನಾನು ಬಿಸಿಲಿರಲಿಲ್ಲ, ನನ್ನ ರೈಡಿಂಗ್ ಗೇರ್ಸ್ ಎಲ್ಲ ನೀಟಾಗಿ ಬಿಸಿಲಿಗೆ ಹಾಕೋಣ ರೈಡಿಂಗ್ ಬಿಸಿಲಿರಲಿಲ್ಲ. ಇವಾಗ ಬಿಸಿಲು ಬಂತು ನೋಡಿ. ಅಬ್ಬಾ, ಬೊಮ್ಮನಹಳ್ಳಿಯಿಂದ ನಾವು ಬರೋ ಸಿಗ್ನಲ್ ಆದಮೇಲೆ, ಸಿಗ್ನಲ್ಗಿಂತ ಮುಂಚೆ ರೋಡು ತುಂಬ ವೈಡ್ ಆಗಿದೆ. ಸೊ ಸಿಗ್ನಲ್ ಆದಮೇಲೆ ಈ ಫ್ಲೈಓವರ್ ಬಂದಿರೋದ್ರಿಂದ ರೋಡ್ ತುಂಬ ಸಣ್ಣ ಹೋಗ್ತಿತ್ತು. ತುಂಬ ಜಾಮ್ ಆಗೋದು, ಟ್ರಾಫಿಕ್ ಜಾಮ್ ತುಂಬ ಆಗೋದು. ಮಾಡಿದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ತುಂಬ ಫಾಸ್ಟು ಮಾಡಿದ್ದಾರೆ ಕೆಲಸ ಆ್ಯಕ್ಚುಲಿ. ಇದು ಇಲ್ಲಿಂದ ಆಲ್ಮೋಸ್ಟ್ ಸಿಲ್ಬೋರ್ಡ್ ತನಕ ಇನ್ನೂ ಜಾತ್ರೆ ಅನಿಸುತ್ತೆ ಇಲ್ಲಿ. ಗುಂಡ್ಲು ಮುನೇಶ್ವರ ಸ್ವಾಮಿ. ಓಕೆ, ಸೊ ಆಲ್ಮೋಸ್ಟ್ ಕ್ರೈಸ್ಟ್ ಯೂನಿವರ್ಸಿಟಿ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಇನ್ನು 4.5 ಕಿಲೋಮೀಟ್ರ್ ಅಂತ ಇದೆ. ಅಲ್ಲಿ ಒಂದು 10-15 ಮಿನಿಟ್ಸ್ ಅಂದ್ಕೋತೀನಿ. ನೋಡೋಣ, 100% ಜಾಸ್ತಿ ಆಗುತ್ತೆ. ಬಟ್ ನೋಡೋಣ. JC ರೋಡು, ಇದನ್ನ ನಂತರ ಎಲೆಕ್ಟ್ರಾನಿಕ್ ಪಾರ್ಟ್ಸ್ಗಳ ಸ್ವರ್ಗಾನೆ ಅಂತ ಕರಿಬೋದು. ಇನ್ನೊಂದು 150 ಮೀಟರ್ಸ್ಗಿನ್ನ ರೈಟ್ ಅಂತ ಹೇಳ್ತಿದೆ. ರೈಟ್ ಹೊಡೆದ SP ರೋಡು, ಆಯಿತಾ. ಈ ಬೈಕ್ ಪಾರ್ಟ್ಸು, ಕಾರ್ ಪಾರ್ಟ್ಸು, ಎಲೆಕ್ಟ್ರಾನಿಕ್ ಪಾರ್ಟ್ಸು, ಆಯಿತಾ. ಈ SP ರೋಡ್, JC ರೋಡಲ್ಲಿ ಸಿಗದಿರೋದಿಲ್ಲ ಅಂತಿಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಸೂಪರ್ ಅಂಗಡಿಗಳು ಮಾತ್ರ. ಅದೇ ಸಂಡೇ ಇರೋದ್ರಿಂದ ಸ್ವಲ್ಪ ಅಂಗಡಿಗಳು ಕ್ಲೋಸ್ ಇದೆ. ಬಟ್ ಆ್ಯಕ್ಚುಲಿ ನಾವು ನೆನ್ನೆ ಬರಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಗಣಿದೇನೋ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಬಂದ್ಬಿಟ್ಟು ಇದಕ್ಕೆಲ್ಲ ಬರೋಕ್ಕಾಗಲ್ಲ ಮಗ ಇವತ್ತು. ಅದಕ್ಕೆ ವಿ ಜಸ್ಟ್ ಪುಸ್ಟ್ ಇಟ್ಟು ಸಂಡೇ. ನಾವು ಹೋಗೋ ಕೆಲಸ ಆದರೆ ಸಾಕು ಅನ್ಕೋತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಓಕೆ, ರೈಟ್ ಹ್ಯಾಂಡ್ ಆಯಿತು. ಸರಿ, ಆಟೋ ನಿಠಿ ಇಲ್ಲೊಂದು ನೀಟಾಗಿ ಬೈಕನ್ನು ಪಾರ್ಕ್ ಮಾಡಿಕೊಂಡು, ಓಕೆ, ಏನೇನು ಹೆಂಗೆ ಆಗುತ್ತೆ ಅಂತ ನೋಡೋಣ ಇವತ್ತು. ಬನ್ನಿ. ಓಕೆ, ಅಣ್ಣ ನೀಟಾಗಿ ಪಾರ್ಕಿಂಗ್ ಕೊಟ್ಟ. ಬಂದ್ವಿ. ಪ್ರತ್ಯೂಷ್ ಅಂತ ಇದ್ದಾರೆ. ಸೊ ಅವ್ರು ಹೆಲ್ಪ್ ಮಾಡಿದ್ರು ಯಾವ ಸ್ಕ್ರೀನ್ ಪರ್ಚೇಸ್ ಮಾಡಬೇಕಂತ. ನಾನು ADS Rover 3.0 ಅಂತ ತೊಗೋತಾ ಇದ್ದೀನಿ. ಸೊ ಅದ್ರ ಫೀಚರ್ಸ್ ನೋಡ್ಕೊಂಬರೋಣ ಬನ್ನಿ. ಕ್ಯಾನ್ ಓಪನ್ ಇಟ್? ಇಟ್ಸ್ ಓಪನ್ಡ್ ಆರ್? ಸೊ ಇದು ನಮ್ಮದು ಹೊಸದು 5 ಇಂಚ್ ಸ್ಕ್ರೀನ್. ದಿಸ್ ಇಸ್ ರೈಟ್, 5 ಇಂಚ್ ಸ್ಕ್ರೀನ್ ಇದು. ಓಕೆ, ಸೊ ಇದರಲ್ಲಿ ಆ್ಯಂಡ್ರಾಯ್ಡ್ ಸ್ಕ್ರೀನ್ ಬರುತ್ತೆ. ಇದು 5 ಇಂಚ್ ಇದೆ. ಓಕೆ, 5 ಇಂಚ್ ಆ್ಯಂಡ್ರಾಯ್ಡ್ ಸ್ಕ್ರೀನ್ ಬರುತ್ತೆ ಇದು. ಆಮೇಲೆ TPMS ಬರುತ್ತೆ. ದಟ್ಸ್ ಇಟ್ ರೈಟ್? TPMS ಆ್ಯಂಡ್ ಆ್ಯಂಡ್ರಾಯ್ಡ್ ಸ್ಕ್ರೀನ್ ಓನ್ಲಿ, ದಟ್ ಮಚ್ ರೈಟ್? ಓಕೆ, ಗುಡ್, ನೋ ವರೀಸ್. ಥ್ಯಾಂಕ್ ಯು. ಗಣಿಗೆ ಬರೋಕ್ಕೆ ಇನ್ನೂ 30 ಮಿನಿಟ್ಸ್ ಆಗುತ್ತಂತೆ. ಸೊ ಮೀನ್ ವೆಲ್ ನಾನು ಗಾಡಿಗೆ ಫಿಟ್ಟಿಂಗ್ ಮಾಡಿಸ್ತೀನಿ. ಅದಕ್ಕೆ GPS ಸೂಪರ್ ಮೀಟರ್ 650ಗೆ GPS ಮೌಂಟ್ ಬಂದಿಲ್ವಂತೆ. ಅದಕ್ಕೆ ಇವರೇ ಕಸ್ಟಮ್ ಕ್ರಿಯೇಟ್ ಮಾಡಿ ಒಂದು GPS ಮೌಂಟ್ ಹಾಕ್ತಾರೆ. ಅದಕ್ಕೆ 1,200 ಅಂತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಈಗ ಹೋಗೋದಂತಾಯಿತು. ಸೊ ನಮ್ಮ ಬೈಕ್ನ ಇವಾಗ ಅವರ ವರ್ಕ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದೇ ಆಟೋನಿಟಿ ಸ್ಟೋರು. ಇದ್ರ ಆಪೋಸಿಟ್ ಬಂದುಬಿಟ್ಟು ಅವ್ರದ್ದು ಸ್ಟೋರ್ ಇದೆ ನೋಡಿ ಇಲ್ಲೇ.
ಗಾಡಿ ಸೌಂಡ್ ಮಾತ್ರ ಜಬರ್ದಸ್ತ್. Blue Armor C30. What's the price for this now? 10,999. After discount? Just check. Does it come with JBL speakers now, or it doesn't come with JBL speakers? Blue Armor speaker, is it? Okay, we'll buy it. He is buying Blue Armor C30. Helmet fit ಮಾಡ್ತಾರಂತೆ ಸ್ವಲ್ಪ ಹೊತ್ತಲ್ಲಿ. ಸದ್ಯಕ್ಕೆ ಇಷ್ಟ ಆಗಿದೆ. ಆಟೋನಿಟಿಲಿ ಒಳ್ಳೆ ಸರ್ವಿಸ್ ಸ್ಟೇಷನಲ್ಲಿ ಬರೋಕ್ಕೆ ಬಿಡಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಗಾಡಿ ವೀಡಿಯೋ ಮಾಡಬೇಕಂತ ಹೇಳ್ಕೊಂಡು ಬಂದಿದ್ದೀನಿ ಇಲ್ಲಿ. ನಮ್ಮದು ಸೂಪರ್ ಮಿಟಿಯೋರ್ದು ಫಿಟ್ ಆಗ್ತಾಯಿದೆ. ಇದು ನನ್ನ ಸ್ಕ್ರೀನು. ಓಕೆ, ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 2-3 ಇಯರ್ಸ್ ವೇಟ್ ಮಾಡಿದ್ಮೇಲೆ ಹಾಕ್ಸ್ತಾ ಇದ್ದೀವಿ ಇದನ್ನು. ನೋಡೋಣ ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸ್ಲೋಲಿ ಆಗ್ತಾ ಇದೆ. 45 ಮಿನಿಟ್ಸ್ ಆದಮೇಲೆ ನಮ್ಮ ಗಾಡಿ ಹಾಲತ್ತಿದ್ದಿದೆ. ನೋಡಿ ಈ ಥರ ಫ್ಯಾಬ್ರಿಕೇಟ್ ಮಾಡ್ತಿದ್ದಾರೆ. ಇನ್ನು 1 ಅವರ್ ಆಗುತ್ತಂತೆ. ವೇಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಹೀಗೆ ಅವರು ಗಾಡಿ ಟೈರ್ಸ್ ಕೂಡ ಚೇಂಜ್ ಮಾಡಬೇಕಂತೆ. 25,000 ಕಿಲೋಮೀಟರ್ಸ್ ಆಗಿಬಿಟ್ಟಿದೆ ಅಂತೆ. ಸೊ ಅದಕ್ಕೆ ಟೈರ್ ಶಾಪ್ ಹುಡ್ಕೊಂಡು ಹಾಗೆ ಮೆತ್ತಿಗೆ ಹೋಗ್ತಾ ಇದ್ದೀವಿ. ಎನ್ಕ್ವೈರಿನ ಮಾಡ್ತಿದ್ವಿ. ಗಾಡಿ ನಿಂತ್ಕೊಂಡಿದೆ. ನಮ್ಮ ಗಾಡಿ ಇನ್ನೊಂದು 20-25 ನಿಮಿಷದಲ್ಲಿ ರೆಡಿ ಆಗುತ್ತಂತೆ. ಅದಕ್ಕೊಂದು ಹೋಗಬೇಕು. ನಡೀತಾ ಇದೆ ಕೆಲಸ, ದಿನ ಹೋಗ್ತಾ ಇದೆ. ಬನ್ನಿ ನೋಡೋಣ. ಇದು ಟೈರ್ ಬಂದ್ಬಿಟ್ಟು ಫ್ರಂಟು ಮತ್ತು ರೇರ್ ಎರಡು C8 150/60 ಮತ್ತು 110/60 R17. ಅದು ಅವ್ರಿಗೆ ಫೈನಲ್ ಪ್ರೈಸ್ ಬಂದ್ಬಿಟ್ಟು 7,500 ಆಯಿತು. ಇಲ್ಲಿ JC ನಗರ್ JC ರೋಡ್ ಸಿಗ್ನಲಲ್ಲೇ ಒಂದು ಶಾಪ್ ಇದೆ, ಅಲ್ಲಿ ಡೀಲ್ ಆಯಿತು ಫೈನಲ್ಲು. ಸೊ ಅಲ್ಲಿ ಟೈರ್ ಮಾಡ್ತಾಯಿದ್ದಾರೆ. ಸೊ ನಾವು ಇಲ್ಲಿ ನಮ್ಮ ಗಾಡಿ ಪರಿಸ್ಥಿತಿ ಏನಾಯ್ತು ಅಂತ ನೋಡೋಕ್ಕೆ ಬಂದೆ. ನೋಡೋಣ, ಬ್ರೇಕ್ ಹಾಕಿದ್ದಾರೆ. ಆಮೇಲೆ ಇದು ಅದರದ್ದು ಸೆಂಟ್ರ್ ಬೋಲ್ಟ್ ಅಂತೆ, ಇದನ್ನು ರೆಡಿ ಮಾಡಿ ಹಾಕಿದ್ದಾರೆ. ಸೊ ಇಟ್ಸ್ ಅಬೌಟ್ ಟೈಮ್. ಆಲ್ಮೋಸ್ಟ್ ಇನ್ನೊಂದು 20 ನಿಮಿಷ ಒಣಗೋಕ್ಕೆ ಬೇಕು. ಆಮೇಲೆ ಫಿಟ್ ಮಾಡಿ ಹೋಗೋದು ಮನೆಗೆ ಅಷ್ಟೇ. ಇದು ನೋಡಿ ಹೊಸ ಟಯರು. ಆ್ಯಕ್ಚುಲಿ ನಾವು ಅಲ್ಲಿಂದ ತೊಗೊಂಬಂದಾಗ ಟಯರು ಒಂದು 26 ಮೇಕು, ಇನ್ನೊಂದು 23 ಮೇಕ್ ಕೊಟ್ಬಿಟ್ಟು ನಾವು ಫಿಟ್ ಮಾಡೋಕ್ಕೆ ಒಂಚೂರು ಮುಂಚೆ ನೋಡಿ ಈಗ ಟೈರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ನೀವು ಕೂಡ ಟಯರ್ ಹಾಕ್ಸೋಕೆ ಹೋದಾಗ ಯಾವ ಇಯರಲ್ಲಿ ಅದು ಮೇಕಾಗಿದ್ದು ನೋಡೋದು ವೆರಿ ಇಂಪಾರ್ಟೆಂಟ್ ಆಯಿತಾ. ಯಾಕಂದರೆ ಟಯರ್ ಬಂದ್ಬಿಟ್ಟು ನೀವು ಒಂದು ವೇಳೆ ಸುಮ್ಮನೆ ಶೆಲ್ಫಲ್ಲಿ ಇಟ್ಟು ಏಜ್ ಆದರೂ ಕೂಡ ಅದು ಟಯರ್ದು ಎಕ್ಸ್ಪೈರ್ ಆಗಿಬಿಡುತ್ತೆ, ಹಾಳಾಗಿಬಿಡುತ್ತೆ ಟಯರ್. ಅದಕ್ಕೆ ಸೊ ವೆರಿ ಕೇರ್ಫುಲ್. ಸೊ ಇನ್ನು 26 ಟಯರ್ ಬಂದಿದೆ. ಸೊ ಇದನ್ನು ಈಗ ಫಿಟ್ ಮಾಡ್ತೀವಿ. ಗಣಿ ಅವ್ರದ್ದು ಟಯರ್ ಕೆಲಸ ಅಂತೂ ಆಯಿತು.
ಹೊಸ ಟಯರ್ ಹಾಕೊಂಡು ಫುಲ್ ಜಿಂಚಾಕ್ ಅಂತ ಬರ್ತಾರೆ ನೋಡಿ ನಮ್ಮ ಗಣಿ, ಆಯಿತಾ. ಸೊ ಟೋಟಲ್ 7,500 ಟಯರ್ ಅಂಗಡಿ ತನಕ ಹೋಗಿ ಅಲ್ಲಿಂದ ತಳ್ಕೊಂಡು ಹೋಗಿ. ಸೊ 7,500 ಆಯಿತು. ಸೊ ಫೈನಲಿ ಈಗ ಲಾಸ್ಟ್ 2 ಕೆಲಸ ಇದೆ. ಒಂದು ನನ್ನ ಗಾಡಿದು ಫ್ಯಾಬ್ರಿಕೇಟ್ ಮಾಡಿ ನೀಟಾಗಿ ಕೂಡಿಸಿದಾರ ನೋಡಬೇಕು. ಅದು ಬಿಟ್ಟರೆ ಗಣಿತದ ರೇರ್ ಫುಡ್ ಬ್ಯಾಗ್ ಏನೋ ಒಂದು ಮಾಡಬೇಕಂತ ಅದೊಂದು ಆಗುತ್ತಾ ನೋಡಬೇಕು ಅಷ್ಟೇ, ಆಯಿತಾ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಫೈನಲಿ ನಮ್ಮದು ಫಿಟ್ ಆಗಿದೆ. ಕಿಲ್ಲರ್ ಕಾಣ್ತಾ ಇದೆ ಅದು ಮಾತ್ರ. ಫೈನಲಿ ನಮ್ಮ ಗಾಡಿ ರೆಡಿಯಾಗಿ ಹೊರಗಡೆ ಬಂದಿದೆ. ಸೊ ಇವಾಗ ಬಿಲ್ಲಿಂಗ್ ಮಾಡಿದ್ರೆ ಇವತ್ತಿನ ದಿನ ಮುಗೀತು. ಮೈ ಗಾಡ್. ಸೊ ಇಲ್ಲಿ ನಮ್ಮ ಗಾಡಿಗೆ ಫಿಟ್ ಆಗಿದೆ. ಒಂದು 2-3 ಐಟಮ್ ಫಿಟ್ ಮಾಡ್ಕೊಡೋಣ ಅಂತ ಬಂದೆ. ಒಂದೇ ಐಟಮ್ ಫಿಟ್ ಆಯಿತು, ಪರವಾಗಿಲ್ಲ. ಅದಾದರೂ ರಾಯಲ್ ಆಗಿದೆ. 2 ವರ್ಷದ ಕನಸು ಅಂತ ಹೇಳ್ಬೋದು. ಇದಕ್ಕೆ 11,000 ಆಯಿತು ವಿತೌಟ್ ಕ್ಯಾಮ್ರಾ. ಆ್ಯಂಡ್ರಾಯ್ಡ್ ಸ್ಕ್ರೀನು ಮತ್ತು TPMS ಇದೆ. ಇದಕ್ಕೆ ಕ್ಯಾಮ್ರಾ ಇಲ್ಲ. ಕ್ಯಾಮ್ರಾ ನನಗೆ ಬೇಕಾಗಿಲ್ಲ. ಅದರಲ್ಲಿ ನನಗೆ ಬೇಕಾಗಿರೋಷ್ಟು 4K ಕ್ಲಾರಿಟಿ ಬರೋಲ್ಲ. 4K ಕ್ಲಾರಿಟಿ ಬೇಕಂದರೆ ಒಂದು 40,000-50,000 ಇದೆ ಕ್ಯಾಮ್ರಾ ಸಿಸ್ಟಮ್ಗೆ. ಅದು ಬೇಡ ಅಂತ ಡ್ರಾಪ್ ಮಾಡಿಬಿಟ್ಟು TPMS ಸಿಸ್ಟಮ್ ಆ್ಯಂಡ್ ಆ್ಯಂಡ್ರಾಯ್ಡ್ ಸ್ಕ್ರೀನ್ ತೊಗೊಂಡೆ. ADS ರೋಡ್ 3.0 ಅಂತ 11,000 ಆಯಿತು. ಪ್ಲಸ್ 1,200 ರುಪೀಸ್ ಇದು ಬ್ರ್ಯಾಕೆಟ್ನ ಫ್ಯಾಬ್ರಿಕೇಟ್ ಮಾಡಿ ಹಾಕೋಕ್ಕೆ, ಆಯಿತಾ. ಇಲ್ಲಿ ತನಕ ಅಂತ ಆ್ಯಕ್ಚುಲಿ ಚೆನ್ನಾಗಿದೆ. ಇದರಿಂದನೇ ಕಾಲ್ ಮಾಡ್ಬೋದು, ಎಲ್ಲ ಮಾಡ್ಬೋದು ನೋಡಿ. ಎಲ್ಲ ಆಲ್ಮೋಸ್ಟ್ ಒಂದು ಮೊಬೈಲ್ ಆಪ್ರೇಟ್ ಮಾಡ್ದಂಗೆ ಇದನ್ನು ಮೊಬೈಲ್ ಆಪ್ರೇಟ್ ಮಾಡ್ಬೋದು. ಸೊ ನಮ್ಮ ಬೇಸಿಕ್ಲಿ ನಮ್ಮದು ಕಾರ್ ಸ್ಕ್ರೀನ್ ಇರುತ್ತಲ್ಲ, ಅದೇ ನಮ್ಮದು ಕಾರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಪ್ಲೇ ಇರುತ್ತೆ, ಸೇಮು ಅದೇ ಇದು, ಆಯಿತಾ. ಓವರಾಲ್ ಗುಡ್ ಡೀಲ್ ಅನ್ಕೋತೀನಿ. ಸದ್ಯಕ್ಕಿನ್ನು ಇದರಲ್ಲಿರೋ ಆಪ್ಷನ್ಸ್ ಯಾವುದು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಕಾಲಲ್ಲಿ ಇಲ್ಲ ನೆಕ್ಸ್ಟ್ ರೈಡ್ ಹೋಗ್ತಿರುವಾಗ ಫೀಡ್ಬ್ಯಾಕ್ ಕೊಡ್ತೀನಿ, ಆಯಿತಾ. ಸೊ ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ದಿಸ್ ಇಸ್ SRS Savari signing off. Until next video, ride safe, stay safe and be safe. Adios.